ದಿಸ್ ಇಸ್ ಅ ಕ್ಲಾಸ್ ನಂಬರ್ 12th. ಈ ಕ್ಲಾಸಲ್ಲಿ ರಿಮೂವಲ್ ಆಫ್ ವೈಸ್ ಪ್ರೆಸಿಡೆಂಟ್ ಬಗ್ಗೆ ನೋಡ್ತಾ ಹೋಗಬೇಕು. ಅಂದರೆ ದ ಪ್ರೊಸೀಜರ್ ಫಾರ್ ರಿಮೂವಲ್ ಆಫ್ ದಿ ವೈಸ್ ಪ್ರೆಸಿಡೆಂಟ್ ಅಂದರೆ ಯಾವ ಪ್ರೊಸೀಜರ್ ಇದೆ, ಅಂದರೆ ಯಾವ ಪ್ಯಾಟ್ರನ್ ಮೇಲೆ, ಯಾವ ಮೆಕ್ಯಾನಿಸಮ್ ಮೇಲೆ ವೈಸ್ ಪ್ರೆಸಿಡೆಂಟ್ನ ರಿಮೂವ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೋಡಬೇಕು. ಓಕೆ, ಸಿ ಪ್ರೆಸಿಡೆಂಟಿನ ರಿಮೂವಲ್, ಪ್ರೆಸಿಡೆಂಟ್ ನಾಟ್ ವೈಸ್ ಪ್ರೆಸಿಡೆಂಟ್ನ ರಿಮೂವಲ್ನ ಏನಂತ ಕರಿತೀವಿ? ಇಂಪೀಚ್ಮೆಂಟ್ ಅಂತ ಕರಿತೀವಿ, ಆಯ್ತಲ್ವ? ಇಂಪೀಚ್ಮೆಂಟ್ ಅಂತ ಕರಿತೀವಿ. ಓಕೆನಾ? ವೈಸ್ ಪ್ರೆಸಿಡೆಂಟ್ ರಿಮೂವಲ್ ಬಗ್ಗೆ ಯಾವುದೇ ರೀತಿ ಟರ್ಮ್ಸ್ನ ಯೂಸ್ ಮಾಡಿಲ್ಲ, ಜಸ್ಟ್ ರಿಮೂವಲ್ ಆಫ್ ವೈಸ್ ಪ್ರೆಸಿಡೆಂಟ್ ಅಂತ ಮೆನ್ಷನ್ ಮಾಡಿರೋದು ಕಾನ್ಸ್ಟಿಟ್ಯೂಷನಲ್ಲಿ. ಇದೊಂದು ಡಿಫರೆನ್ಸ್ ಗೊತ್ತಿರಬೇಕು. ಓಕೆ, ಇವಾಗ ಸಮ್ ಬ್ಯಾಕ್ಗ್ರೌಂಡನ್ನ ನೋಡೋಣ. ತುಂಬ ಸಿಂಪಲ್ ಆಗಿರೋ ಬ್ಯಾಕ್ಗ್ರೌಂಡು ಏನು ಅಂತ ಅಂದರೆ, ವೈಸ್ ಪ್ರೆಸಿಡೆಂಟಿನ ಟರ್ಮು ಏನು ಅಂತ ಅಂದರೆ 5 ಇಯರ್ ತನಕ ಇರ್ತಾರೆ. ಒನ್ಸ್ ಎಲೆಕ್ಟೆಡ್ ಈ ಕಂಟಿನ್ಯೂಸ್ ಆ್ಯಸ್ ಎ ವೈಸ್ ಪ್ರೆಸಿಡೆಂಟ್ ಫಾರ್ ಎ ಲಾಂಗ್ ಆಫ್ 5 years. ಓಕೆ, ವಿತಿನ್ 5 years ಒಳಗೂ ಏನಾಗ್ಬೋದು? ವೈಸ್ ಪ್ರೆಸಿಡೆನ್ಷಿಯಲ್ ಆಫೀಸ್ ವೇಕೆಂಟ್ ಆಗ್ಬೋದು. ಯಾವ ಸಿಚುವೇಶನ್ ನೋಡಿ, ವೆನ್ ವೈಸ್ ಪ್ರೆಸಿಡೆಂಟ್ ಗಿವ್ಸ್ ದಿ ರೆಸಿಗ್ನೇಷನ್ ಕೊಟ್ಟಾಗ ವೇಕೆನ್ಸಿ ಆಗುತ್ತೆ. ವಿತಿನ್ 5 years ಆಗುವಂಥ ಸಿಚುವೇಶನ್ ನೀವು. ಓಕೆನಾ? 5 years ಒಳಗೆ ರೆಸಿಗ್ನೇಷನ್ ಕೊಟ್ಟರೆ ವೇಕೆನ್ಸಿ ಆಗುತ್ತೆ. ರೆಸಿಗ್ನೇಷನ್ ಲೆಟರ್ ಯಾರಿಗೆ ಕೊಡ್ತಾರೆ? ವೈಸ್ ಪ್ರೆಸಿಡೆಂಟಿಗೆ ಕೊಡ್ತಾರೆ. ಇದೊಂದು ಜನರಲ್ ಇನ್ಫಾರ್ಮೇಷನ್. ಓಕೆನಾ? ರೆಸಿಗ್ನೇಷನ್ ಯಾರಿಗೆ ಕೊಡಬೇಕು? ಪ್ರೆಸಿಡೆಂಟಿಗೆ ಕೊಡಬೇಕು. ರೆಸಿಗ್ನೇಷನ್ ಕೊಟ್ಟಾಗ ಏನಾಗುತ್ತೆ? ವೇಕೆನ್ಸಿ ಆಗುತ್ತೆ. ಓಕೆನಾ? ಅಕ್ಸೆಪ್ಟ್ ಮಾಡಿದಾಗ, ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡಿದಾಗ. ಓಕೆ, ನೆಕ್ಸ್ಟು ವೈಸ್ ಪ್ರೆಸಿಡೆಂಟ್ ಏನಾದರೂ ಡೆತ್ ಆಯಿತು ಅಂತ ಅಂದರೆ ಮರಣ ಹೊಂದಿದ್ರು ಅಂತ ಅಂದರೆ ಏನಾಗುತ್ತೆ? ಅದು ಕೂಡ ವೇಕೆನ್ಸಿ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಇನ್ನೂ ಒಂದೇನು ಅಂತ ಅಂದರೆ, ರಿಮೂವ್ ಮಾಡಿದರೆ, ಇದನ್ನೇ ಡಿಸ್ಕಸ್ ಮಾಡಬೇಕಾಗಿರೋದು, ಹೇಗೆ ರಿಮೂವ್ ಮಾಡ್ತಾರೆ ಅನ್ನೋದನ್ನ. ರಿಮೂವ್ ಮಾಡಿದಾಗ ಏನಾಗುತ್ತೆ? ವೇಕೆನ್ಸಿ ಕ್ರಿಯೇಟ್ ಆಗುತ್ತೆ. ಈ 3 ಸಿಚುವೇಶನ್ಸ್ ಏನಾಗುತ್ತೆ? ವೇಕೆನ್ಸಿ ಕ್ರಿಯೇಟ್ ಆಗುತ್ತೆ. ವೇಕೆನ್ಸಿನ ಕ್ರಿಯೇಟ್ ಮಾಡ್ತವೆ. ವೇಕೆನ್ಸಿನ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ? ನೀವು ವೈಸ್ ಪ್ರೆಸಿಡೆಂಟ್ನ ಎಲೆಕ್ಟ್ ಮಾಡಬೇಕು. ಟೈಮ್ ಲಿಮಿಟ್ನ ಮೆನ್ಷನ್ ಮಾಡಿಲ್ಲ. ವಿತಿನ್ ಟೈಮ್ ಲಿಮಿಟ್ ನೀವು ವೈಸ್ ಪ್ರೆಸಿಡೆಂಟ್ನ ಎಲೆಕ್ಟ್ ಮಾಡಬೇಕು ಅಂತ ಏನು ಮೆನ್ಷನ್ ಮಾಡಿಲ್ಲ. ಇದನ್ನು ಯಾಕೆ ಮೆನ್ಷನ್ ಮಾಡಿದೆ ಅಂತ ಅಂದರೆ, ಇದೇ ರೀತಿ ಪ್ರೆಸಿಡೆನ್ಷಿಯಲ್ ಆಫೀಸ್ ವೇಕೆಂಟ್ ಆಯಿತು ಅಂದರೆ, ರೆಸಿಗ್ನೇಷನಿಂದ, ಡೆತ್ತಿಂದ, ರಿಮೂವಲಿಂದ ಪ್ರೆಸಿಡೆನ್ಷಿಯಲ್ ಆಫೀಸ್ ವೇಕೆನ್ಸಿ ಆಯಿತು ಅಂತ ಅಂದರೆ ವಿತಿನ್ 6 months ಒಳಗೆ ಎಲೆಕ್ಷನ್ ಆಗಬೇಕು, ನ್ಯೂ ಪ್ರೆಸಿಡೆಂಟ್ ಬರಬೇಕು. ಆಯಿತಾ? ವಿತಿನ್ 6 months. ಆದರೆ ಇಲ್ಲಿ ವೈಸ್ ಪ್ರೆಸಿಡೆನ್ಷಿಯಲ್ ಆಫೀಸು ವೇಕೆನ್ಸಿ ಆದಾಗ ಇಷ್ಟೇ ಟೈಮ್ ಲಿಮಿಟಲ್ಲಿ ಎಲೆಕ್ಟ್ ಮಾಡಬೇಕು ನೀವು ವೈಸ್ ಪ್ರೆಸಿಡೆಂಟ್ನ ಅಂತ ಮೆನ್ಷನ್ ಮಾಡಿಲ್ಲ. ಓಕೆ, ಇದೊಂದು ಮೆನ್ಷನ್. ಓಕೆ, ಡಿಫ್ರೆನ್ಸು 1 ಮತ್ತು 2, ಇಂಪೀಚ್ಮೆಂಟು, ನೆಕ್ಸ್ಟ್ ಟೈಮ್ ಲಿಮಿಟ್. ಓಕೆನಾ? ಜಸ್ಟ್ ಏನು ಮೆನ್ಷನ್ ಮಾಡಿದೆ? ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಜನರಲ್ಲಾಗಿ ಬೇಗನೆ ಎಲೆಕ್ಷನ್ನ ಕಂಡಕ್ಟ್ ಮಾಡ್ತಾರೆ. ಓಕೆ, ನ್ಯೂ ವೈಸ್ ಪ್ರೆಸಿಡೆಂಟ್ನ ಎಲೆಕ್ಟ್ ಮಾಡೋದಕ್ಕೆ. ಓಕೆ, ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಅಂತ ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಮಾಡಿರೋದು. ಓಕೆನಾ? ಟೈಮ್ ಲಿಮಿಟ್ ಮೆನ್ಷನ್ ಮಾಡಿದೆ. ಓಕೆ, ನಾವು ಪ್ರೊಸೀಜರ್ ನೋಡ್ತಾ ಹೋಗೋಣ. ಓಕೆನಾ? ಪ್ರೊಸೀಜರ್ ಯಾವುದ್ರದ್ದು? ವೈಸ್ ಪ್ರೆಸಿಡೆಂಟ್ನ ಹೇಗೆ ರಿಮೂವ್ ಮಾಡ್ತಾರೆ ಅಂತ. ಇನ್ನೊಂದು ಡಿಫ್ರೆನ್ಸ್ ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ. ಏನು ಅಂದರೆ, ಪ್ರೆಸಿಡೆಂಟಿನ ರಿಮೂವಲ್ನ ಏನಂತ ಕರಿತೀವಿ? ಇಂಪೀಚ್ಮೆಂಟ್ ಅಂತ ಕರಿತೀವಿ. ಓಕೆನಾ? ಇಂಪೀಚ್ಮೆಂಟ್ ಮಾಡೋದಕ್ಕೆ ಕಾನ್ಸ್ಟಿಟ್ಯೂಷನ್ ಏನು ಮಾಡಿದೆ? ಒಂದು ರೀಸನ್ನ ಕೊಟ್ಟಿದೆ. ಅಂದರೆ ಈ ರೀಸನ್ ಮೇಲೆ ನಾವು ಇಂಪೀಚ್ ಮಾಡ್ಬೋದು, ಈ ರೀಸನ್ ಮೇಲೆ ಪ್ರೆಸಿಡೆಂಟ್ನ ರಿಮೂವ್ ಮಾಡ್ಬೋದು ಅಂತ ಒಂದು ರೀಸನ್ ಕೊಟ್ಟಿದೆ. ಯಾವ ರೀಸನ್ ಅಂದರೆ ವಯಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಅಂದರೆ ಪ್ರೆಸಿಡೆಂಟ್ ಯಾವುದಾದ್ರೂ ಆ್ಯಕ್ಷನ್ ತಗೊಂಡಾಗ ಏನಾದರೂ ವಯಲೇಟ್ ಮಾಡಿದರೆ ಕಾನ್ಸ್ಟಿಟ್ಯೂಷನ್ನ, ಅದನ್ನು ರೀಸನ್ ಆಗಿ ತೊಗೊಂಡು ಏನು ಮಾಡ್ಬೋದು? ಪ್ರೆಸಿಡೆಂಟ್ನ ರಿಮೂವ್ ಮಾಡ್ಬೋದು. ಅದನ್ನೇ ಅಂತ ಕರಿತೀವಿ? ಇಂಪೀಚ್ಮೆಂಟ್ ಅಂತ ಕರಿತೀವಿ. ಓಕೆನಾ? ಆದರೆ ವೈಸ್ ಪ್ರೆಸಿಡೆಂಟ್ನ ರಿಮೂವ್ ಮಾಡೋದಕ್ಕೆ ಯಾವುದೇ ರೀತಿ ಗ್ರೌಂಡ್ ಮೆನ್ಷನ್ ಮಾಡಿಲ್ಲ, ಅಂದರೆ ರೀಸನ್ನ ಮೆನ್ಷನ್ ಮಾಡಿಲ್ಲ. ಕಾನ್ಸ್ಟಿಟ್ಯೂಷನಲ್ಲಿ ಏನು ಮಾಡಿಲ್ಲ? ರೀಸನ್ನ ಮೆನ್ಷನ್ ಮಾಡಿಲ್ಲ. ಇನ್ನೊಂದು ಡಿಫ್ರೆನ್ಸ್, ಟೋಟಲ್ ಆಗಿ 3 ಡಿಫರೆನ್ಸ್ ಗೊತ್ತಾಯಿತು. ನೆಕ್ಸ್ಟ್ ಮುಂದೆ ಇನ್ನೊಂದು ಕೆಲವೊಂದಷ್ಟು ಡಿಫ್ರೆನ್ಸ್ ಬರುತ್ತೆ. ಓಕೆನಾ? ನೋಡೋಣ ಅದನ್ನ. ನೆಕ್ಸ್ಟ್ ಇವಾಗ ಪ್ರೊಸೀಜರ್ ನೋಡೋಣ. ಓಕೆನಾ? ರೆಸಲ್ಯೂಷನ್ ಅಂತ ಅಂದರೆ ಡಿಸಿಷನ್. ಯಾವುದ್ರ ಡಿಸಿಷನ್ನು? ಪ್ರೆಸಿಡೆಂಟ್ನ ರಿಮೂವ್ ಮಾಡುವಂಥ ಡಿಸಿಷನ್. ಅದನ್ನೇ ಅಂತ ಕರಿತೀವಿ? ರೆಸಲ್ಯೂಷನ್ ಅಂತ ಕರಿತೀವಿ. ಓಕೆನಾ? ಡಿಸಿಷನ್ನ ತಗೊಳ್ಳೋದು. ಓಕೆನಾ? ಅದನ್ನೇನು ಡಿಸಿಷನ್ ಅಂತ ಕರಿತೀವಿ? ರೆಸಲ್ಯೂಷನ್ ಅಂತ ಕರಿತೀವಿ. ಓಕೆ, ಇದನ್ನು ತೊಗೋಬೇಕು. ಇವಾಗ ಯಾರು ತೊಗೊಳ್ತಾರೆ? ಯಾವುದ್ರ ಬಗ್ಗೆ ತೊಗೊಳ್ಳೋದು ಡಿಸಿಷನ್ನ ಅಥವಾ ರೆಸಲ್ಯೂಷನ್ನ? ವೈಸ್ ಪ್ರೆಸಿಡೆಂಟ್ ರಿಮೂವ್ ಮಾಡಬೇಕು ಬೇಡವೋ ಅನ್ನೋದ್ರ ಬಗ್ಗೆ. ರೆಸಲ್ಯೂಷನ್ ಮೀನಿಂಗ್, ಜನರಲ್ ಮೀನಿಂಗ್ ಇದು. ಓಕೆ, ನೆಕ್ಸ್ಟು ಇವಾಗ ಹೇಗಾಗುತ್ತೆ? ಯಾರು ತೊಗೊಳ್ತಾರೆ ರೆಸಲ್ಯೂಷನ್ನ? ಯಾರು ಪಾಸ್ ಮಾಡ್ತಾರೆ ರೆಸಲ್ಯೂಷನ್ನ? ಯಾರು ಪಾಸ್ ಮಾಡ್ತಾರೆ ಡಿಸಿಷನ್ನ ವೈಸ್ ಪ್ರೆಸಿಡೆಂಟ್ ರಿಮೂವ್ ಮಾಡೋದಕ್ಕೆ ಅನ್ನೋದನ್ನ ನೋಡೋಣ. ಓಕೆ,
ವೈಸ್ ಪ್ರೆಸಿಡೆಂಟ್ನ ರಿಮೂವ್ ಮಾಡೋದಕ್ಕೆ ಪವರ್ ಇರೋದು ಯಾವುದಕ್ಕೆ ಅಂತ ಅಂದರೆ ಪಾರ್ಲಿಮೆಂಟಿಗೆ. ಪಾರ್ಲಿಮೆಂಟ್ ಅಂತ ಅಂದರೆ ರಾಜ್ಯಸಭಾ ಮತ್ತು ಲೋಕಸಭಾ. ಇಷ್ಟು ಗೊತ್ತಾಯ್ತು, ರಾಜ್ಯಸಭಾ ಮತ್ತು ಲೋಕಸಭಾ ಗೊತ್ತಾಯ್ತು. ಇವಾಗ ರೆಸಲ್ಯೂಷನ್ ಆಫ್ ರಿಮೂವಲ್ ಎಲ್ಲಿ ಸ್ಟಾರ್ಟ್ ಆಗಬೇಕು, ಕಂಪಲ್ಸರಿಯಾಗಿ ಮಸ್ಟ್ ಆ್ಯಂಡ್ ಶುಡ್ ಆಗಿ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಅಂದರೆ ರಾಜ್ಯಸಭಾದಲ್ಲಿ, ಲೋಕಸಭಾದಲ್ಲ. ವಾಯ್ಸ್ ಪ್ರೆಸಿಡೆಂಟ್ನ ರಿಮೂವ್ ಮಾಡಬೇಕು ಅಂತ ಅಂದರೆ ವಾಯ್ಸ್ ಪ್ರೆಸಿಡೆನ್ಷಿಯಲ್ ರಿಮೂವಲ್ ರೆಸಲ್ಯೂಷನ್ ಎಲ್ಲಿ ಸ್ಟಾರ್ಟ್ ಆಗಬೇಕು, ರಾಜ್ಯಸಭಾದಲ್ಲಿ. ಓಕೆನಾ? ಅಂತ ಅಂದರೆ ರಾಜ್ಯಸಭಾ ಮೆಂಬರ್ಸ್ ಏನು ಮಾಡಬೇಕು ಅಂತ ಅಂದರೆ ವಾಯ್ಸ್ ಪ್ರೆಸಿಡೆಂಟ್ನ ರಿಮೂವ್ ಮಾಡುವಂಥ ಡಿಸಿಷನ್ನ ಇನಿಷಿಯೇಟ್ ಮಾಡಬೇಕು. ಯಾರು ಮಾತ್ರ? ರಾಜ್ಯಸಭಾ ಮೆಂಬರ್ಸ್ ಅಂದರೆ MPsಗಳು. ಓಕೆನಾ? ಅವಾಗೇನಾಗುತ್ತೆ, ರೆಸಲ್ಯೂಷನ್ ಪ್ರೊಸೆಸ್ಸು ಸ್ಟಾರ್ಟ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಹಂಗಾದ್ರೆ ಇವಾಗ ಕನ್ಸಿಡರ್ ಮಾಡಿರಿ ಏನು ಅಂತ ಅಂದರೆ ರಾಜ್ಯಸಭಾ ಮೆಂಬರ್ಸ್ ಏನು ಮಾಡ್ತಿದ್ದಾರೆ, ವಾಯ್ಸ್ ಪ್ರೆಸಿಡೆಂಟ್ನ ರಿಮೂವ್ ಮಾಡಬೇಕು ಅಂತ ಡಿಸಿಷನ್ ತಗೊಳ್ತಾ ಇದ್ದಾರೆ, ಅಂದರೆ ಇನಿಷಿಯೇಟ್ ಮಾಡಿದ್ದಾರೆ. ಇನಿಷಿಯೇಟ್ ಮಾಡಿದಾಗ ಆಟೋಮೆಟಿಕಲಿ ಪಾಸ್ ಆಗೋದಿಲ್ಲ. ಅಂದರೆ ಆ ರೆಸಲ್ಯೂಷನ್ ಪಾಸ್ ಆಗಬೇಕು ಅಂತ ಅಂದರೆ ಒಂದಷ್ಟು ಸಪೋರ್ಟ್ ಬೇಕಾಗುತ್ತೆ, ಹೌದಲ್ವ? ಅಂತ ಅಂದರೆ ಜನರಲಾಗಿ ಗೊತ್ತೇ ಅಲ್ವ, ಒಂದು ಬಿಲ್ ಪಾಸ್ ಆಗಬೇಕು ಅಂತ ಅಂದರೆ ಮೆಜಾರಿಟಿ ಬೇಕು ಅಂತ ಹೇಳ್ತೀವಿ. ಅದೇ ರೀತಿ ಈ ರಿಮೂವಲ್ ರೆಸಲ್ಯೂಷನ್ ಇದೆಯಲ್ವ, ರಿಮೂವಲ್ ರೆಸಲ್ಯೂಷನ್ನು ಪಾಸ್ ಆಗಬೇಕು ಅಂತ ಅಂದರೆ ಸಪೋರ್ಟ್ ಬೇಕು. ಆ ಸಪೋರ್ಟ್ ಏನಂತ ಕರಿತೀವಿ, ಎಫೆಕ್ಟಿವ್ ಮೆಜಾರಿಟಿ. ಅಂದರೆ ಮೆಜಾರಿಟಿಯಲ್ಲಿ ಟೈಪ್ಸ್ ಇದ್ದಾವೆ, ಸಿಂಪಲ್ ಮೆಜಾರಿಟಿ, ಎಫೆಕ್ಟಿವ್ ಮೆಜಾರಿಟಿ, ಈ ರೀತಿ. ಓಕೆನಾ? ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಎಫೆಕ್ಟಿವ್ ಮೆಜಾರಿಟಿ ಅಂತ ಅಂದರೆ. ಓಕೆ, ಸಪೋರ್ಟ್ ಬೇಕಾಗುತ್ತೆ. ಆ ಸಪೋರ್ಟ್ ಏನಂತ ಕರಿತೀವಿ, ಇಲ್ಲಿ ವೈಸ್ ಪ್ರೆಸಿಡೆಂಟ್ ರಿಲೇಟೆಡ್ ಆಗಿರೋದು ಯಾವುದು, ಎಫೆಕ್ಟಿವ್ ಮೆಜಾರಿಟಿ. ಓಕೆನಾ? ನೆಕ್ಸ್ಟ್ ನಾನು ಒಂದೇ ಸಲ ಬರ್ತೀನಿ ಇವೆರಡನ್ನೂ ಎಕ್ಸ್ಪ್ಲೇನ್ ಮಾಡೋದಕ್ಕೆ, ಎಫೆಕ್ಟಿವ್ ಮೆಜಾರಿಟಿ ಮತ್ತು ಸಿಂಪಲ್ ಮೆಜಾರಿಟಿ. ಓಕೆನಾ? ನೆಕ್ಸ್ಟ್ ಇವಾಗ ರಾಜ್ಯಸಭಾ ಏನಾಗಿದೆ, ವಿತ್ ಎಫೆಕ್ಟಿವ್ ಮೆಜಾರಿಟಿ ಏನು ಮಾಡಿದೆ, ಪಾಸ್ ಮಾಡಿದೆ ಅಂದ್ಕೊಳ್ಳೋಣ. ಪಾಸ್ ಮಾಡಿದೆ ರೆಸಲ್ಯೂಷನ್ನ. ಪಾಸ್ ಮಾಡಿದ ನೆಕ್ಸ್ಟ್ ಯಾವ ಹೌಸಿಗೆ ಹೋಗುತ್ತೆ, ಲೋಕಸಭಾ. ಯಾಕೆ ಲೋಕಸಭೆಗೆ ಹೋಗುತ್ತೆ ನೋಡಿ, ಪಾರ್ಲಿಮೆಂಟಲ್ಲಿ ಏನಾದರೂ ಪಾಸ್ ಆಗಬೇಕು ಅಂತ ಅಂದರೆ, ಬಿಲ್ ಬರಬೇಕು, ಏನಾದರೂ ಪಾಸ್ ಆಗಬೇಕು ಅಂದರೆ ಎರಡೂ ಹೌಸ್ ಏನಾಗಬೇಕು, ಪಾಸ್ ಮಾಡಬೇಕು. ಓಕೆನಾ? ಸೊ ಇವಾಗ ಒಂದು ಹೌಸು ಇಲ್ಲಿ ಪಾಸ್ ಮಾಡಿದೆ, ಯಾವುದು, ರಾಜ್ಯಸಭಾ. ಓಕೆನಾ? ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ, ಲೋಕಸಭೆಗೆ ಹೋಗುತ್ತೆ. ಆಯಿತಾ? ಲೋಕಸಭಾ ಹೋದಾಗ ಏನು ಮಾಡಬೇಕು, ಲೋಕಸಭಾದಲ್ಲೂ ಏನಾಗಬೇಕು, ಆ ರೆಸಲ್ಯೂಷನ್ ಸಪೋರ್ಟ್ನ ಗೇನ್ ಮಾಡಬೇಕು. ಅಂದರೆ MPsಗಳು ಸಪೋರ್ಟ್ ಮಾಡು, ಇಷ್ಟು ಮೆಂಬರ್ಸ್, ಇಷ್ಟು ನಂಬರ್ ಆಫ್ ಮೆಂಬರ್ಸ್ ಏನು ಮಾಡಬೇಕು, ಸಪೋರ್ಟ್ ಮಾಡಬೇಕು ಅಂತ ಇರುತ್ತೆ. ಆ ಸಪೋರ್ಟನ್ನ ಇಲ್ಲಿ ಏನಂತ ಕರಿತೀವಿ, ಸಿಂಪಲ್ ಮೆಜಾರಿಟಿ ಅಂತ ಕರಿತೀವಿ. ಓಕೆನಾ? ಸಿಂಪಲ್ ಮೆಜಾರಿಟಿ. ಸೊ ಇವಾಗ ಏನು ಅಂದ್ಕೊಳ್ಳೋಣ, ಲೋಕಸಭಾ ಕೂಡ ಪಾಸ್ ಮಾಡಿದೆ ಅಂದ್ಕೊಳ್ಳೋಣ. ಓಕೆನಾ? ರಾಜ್ಯಸಭಾ ಫಸ್ಟಿಗೆಲ್ಲ ಪಾಸ್ ಮಾಡಿತ್ತು, ನೆಕ್ಸ್ಟ್ ಲೋಕಸಭಾಗೆ ಬಂತು, ನೆಕ್ಸ್ಟ್ ಲೋಕಸಭಾನೂ ಪಾಸ್ ಮಾಡಿತ್ತು. ಇವಾಗ ಎರಡೂ ಹೌಸು ಪಾಸ್ ಮಾಡಿದ್ವು ಅಂತ ಅಂದರೆ ಏನರ್ಥ, ವೈಸ್ ಪ್ರೆಸಿಡೆಂಟು ರಿಮೂವ್ ಆದರು ಅಂತ ಅರ್ಥ. ಅಂದರೆ ಇಮಿಡಿಯೇಟಾಗಿ ಆಟೋಮೆಟಿಕಲಿ ಏನಾಗುತ್ತೆ, ವೈಸ್ ಪ್ರೆಸಿಡೆಂಟು ಆಫೀಸ್ನ ಖಾಲಿ ಮಾಡಬೇಕು, ವೈಸ್ ಪ್ರೆಸಿಡೆನ್ಷಿಯಲ್ ಆಫೀಸ್ನ ಖಾಲಿ ಮಾಡಬೇಕು. ಇದು ಏನು ಪ್ರೊಸೀಜರು. ಓಕೆ, ಏನು ಪ್ರೊಸೀಜರ್, ಜನರಲ್ ಓವರ್ವ್ಯೂ ಏನು ಅಂತ ಅಂದರೆ ಪಾರ್ಲಿಮೆಂಟು ರಿಮೂವ್ ಮಾಡುವಂಥ ಪವರ್ ಇರೋದು ಪಾರ್ಲಿಮೆಂಟಿಗೆ. ಪಾರ್ಲಿಮೆಂಟ್ ಅಂದರೆ ರಾಜ್ಯಸಭಾ ಮತ್ತು ಲೋಕಸಭಾ. ರಾಜ್ಯಸಭಾ ಅಂತ ಅಂದರೆ ಏನಾಗುತ್ತೆ, ಎಫೆಕ್ಟಿವ್ ಮೆಜಾರಿಟಿಯಿಂದ ಪಾಸ್ ಮಾಡುತ್ತೆ. ಲೋಕಸಭಾ ಅಂತ ಅಂದರೆ ಸಿಂಪಲ್ ಮೆಜಾರಿಟಿಯಿಂದ ಪಾಸ್ ಮಾಡುತ್ತೆ. ಎರಡೂ ಹೌಸ್ ಪಾಸ್ ಮಾಡ್ತು ಅಂತ ಅಂದರೆ ಏನಾಗುತ್ತೆ, ರಿಮೂವ್ ಮಾಡ್ದಂಗೆ ಅರ್ಥ. ಓಕೆನಾ? ವೈಸ್ ಪ್ರೆಸಿಡೆಂಟ್ ಏನಾದರೂ ರಿಮೂವ್ ಆದರು. ಓಕೆನಾ? ಇವಾಗ ಎಫೆಕ್ಟಿವ್ ಮೆಜಾರಿಟಿ ಅಂದರೆ ಏನು ನೋಡ್ಕೊಳ್ಳೋಣ. ಓಕೆನಾ? ಎಫೆಕ್ಟಿವ್ ಮೆಜಾರಿಟಿ ಅಂತ ಅಂದರೆ ಇವಾಗ ಒಂದು ವ್ಯೂ ತೊಗೊಳ್ಳೋಣ. ಏನು ಅಂತ ಅಂದರೆ ಇವಾಗ ರಾಜ್ಯಸಭಾದ ಸ್ಟ್ರೆಂತ್ ಏನು ಅಂದ್ಕೊಳ್ಳೋಣ, 100 ಮೆಂಬರ್ಸ್ ಅಂದ್ಕೊಳ್ಳೋಣ. ಓಕೆನಾ? ಆ್ಯಕ್ಚುಲಿ 245 ಅಲ್ವ ಇರೋದು. ನಾವು ಕ್ಯಾಲ್ಕುಲೇಷನ್ನಿಗೆ ಮತ್ತು ಅರ್ಥ ಮಾಡ್ಕೊಳ್ಳೋದಕ್ಕೆ 100 ಮೆಂಬರ್ಸ್ ಅಂತ ತೊಗೊಳ್ಳೋಣ. ಓಕೆನಾ? ಟೋಟಲ್ ಸ್ಟ್ರೆಂತ್ ಎಷ್ಟು, ಟೋಟಲ್ ಸ್ಟ್ರೆಂತು 100 ಮೆಂಬರ್ಸ್. ಓಕೆನಾ? ಸೊ 100 ಮೆಂಬರ್ಸಲ್ಲಿ ಇವಾಗ ಪ್ರೆಸೆಂಟ್ ಇರೋದು 90 ಏನಾಗಿದೆ, ಫಿಲ್ ಆಗಿದೆ. ಇನ್ನು 10 ಸೀಟ್ಸ್ ಇದ್ದಾವಲ್ಲ, ಅವಕ್ಕೆ ಎಲೆಕ್ಷನ್ ಆಗಿಲ್ಲ, ಅಂದರೆ ಮೆಂಬರ್ಸ್ಗಳು ಇಲ್ಲ, ಎಲೆಕ್ಟ್ ಆಗಿಲ್ಲ. ಓಕೆನಾ? ಇವಾಗ ಏನು ಮಾಡುತ್ತೆ ಅಂತ ಅಂದರೆ ಈ ಎಫೆಕ್ಟಿವ್ ಮೆಜಾರಿಟಿನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ, ಇವಾಗ ಸಪೋರ್ಟ್ನ ಕ್ಯಾಲ್ಕುಲೇಟ್ ಮಾಡೋದು ಯಾವುದ್ರ ಮುಖಾಂತರ, ಮೆಜಾರಿಟಿ ಮುಖಾಂತರ. ಈ ಮೆಜಾರಿಟಿನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಅಂದರೆ ದೇ ಟೇಕಿಂಗ್ ದಿ 90 ಆಸ್ ಎ ನಂಬರ್. ಓಕೆನಾ? ಯಾಕಂದರೆ 10ನ ಎಲಿಮಿನೇಟ್ ಮಾಡ್ತಾರೆ. ಟೋಟಲ್ ಸ್ಟ್ರೆಂತ್ ಏನು, ಒಂದು ನಿಮಿಷ ಏನು ಅಂದರೆ ಮೆಜಾರಿಟಿ ಅಂತ ಅಂದರೆ ಜನರಲ್ ಮೀನಿಂಗ್ ಏನು ಅಂತ ಅಂದರೆ
ಅಟ್ಲೀಸ್ಟ್ ಮೋರ್ ದೆನ್ ಹಾಫ್ ಅಂತ. ಹಾಫ್ ಅಂತ ಅಂದರೆ ಎಷ್ಟು? 50. ಅಟ್ಲೀಸ್ಟ್ ಅಂತ ಅಂದರೆ ಒಂದಂತೂ ಜಾಸ್ತಿ, ಅಂದರೆ ಮೋರ್ ದ್ಯಾನ್ ಹಾಫ್ ಅಂದರೆ ಅಟ್ಲೀಸ್ಟ್ ಅಂದರೆ 51 ಸಪೋರ್ಟ್ ಮೆಜಾರಿಟಿ ಇರಬೇಕು, ಆಯ್ತಲ್ವ? ಇದು ಜನರಲ್ ಮೀನಿಂಗ್ ಆಫ್ ಮೆಜಾರಿಟಿ. ಓಕೆ, ಇದೇನಿದು ಮೆಜಾರಿಟಿ ಜನರಲ್ ಮೀನಿಂಗ್. ಆದರೆ ಏನು ತೊಗೊಂಡಿದ್ದೀವಿ? ಟೋಟಲ್ ಸ್ಟ್ರೆಂತ್ನ ತೊಗೊಂಡಿದ್ದೀವಿ, ಮೆಜಾರಿಟಿನ ತಗೊಂಡು. ಇಲ್ಲಿ ಎಫೆಕ್ಟಿವ್ ಮೆಜಾರಿಟಿನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಟೋಟಲ್ ಸ್ಟ್ರೆಂತ್ನ ತೊಗೊಳ್ಳೋದಿಲ್ಲ, ಆಯಿತಾ? ಟೋಟಲ್ ಸ್ಟ್ರೆಂತ್ನ ತೊಗೊಳ್ಳೋದಿಲ್ಲ. ಯಾವುದನ್ನು ತೊಗೊಳ್ತೀವಿ? ಎಫೆಕ್ಟಿವ್ ಮೆಜಾರಿಟಿನ ಕ್ಯಾಲ್ಕುಲೇಟ್ ಮಾಡೋಕ್ಕಾದ್ರೆ ವೇಕೆನ್ಸಿ ಇತ್ತು ಅಂತ ಅಂದರೆ ಅದನ್ನು ಎಲಿಮಿನೇಟ್ ಮಾಡ್ತೀವಿ. ಇವಾಗ ವೇಕೆನ್ಸಿ ಎಷ್ಟಿದ್ದಾವೆ ಇಲ್ಲಿ? 10. ಎಲೆಕ್ಟ್ ಆಗಿಲ್ಲ, ಅದಕ್ಕೆ ಎಲೆಕ್ಷನ್ ಕಂಡಕ್ಟ್ ಮಾಡಿಲ್ಲ. ಸೊ ಇವಾಗ ಏನು ತೊಗೊಳ್ತೀವಿ? 90 ಅಂತ ತೊಗೊಳ್ತೀವಿ. 90 ತೊಗೊಂಡಾಗ ಮೆಜಾರಿಟಿ ಏನಾಗುತ್ತೆ? 45 ಹಾಫ್ ಪ್ಲಸ್ 1 ಅಟ್ಲೀಸ್ಟ್ ಅಂದರೆ 46 ಸಪೋರ್ಟು. ಓಕೆನಾ? ಇದೇನಾಗುತ್ತೆ? ಎಫೆಕ್ಟಿವ್ ಮೆಜಾರಿಟಿ ಆಗುತ್ತೆ. ಓಕೆನಾ? ಎಫೆಕ್ಟಿವ್ ಮೆಜಾರಿಟಿ ಆಗುತ್ತೆ. ಓಕೆನಾ? ಓಕೆ, ಒಂದು ವೇಳೆ ವೇಕೆನ್ಸಿ ಇಲ್ವಾ 100 ಇದ್ದಾರೆ, ಓಕೆನಾ? ವೇಕೆನ್ಸಿ ಇಲ್ಲ, ಫುಲ್ ಇದಾಗಿದೆ, ಹೌಸ್ ಫುಲ್ ಆಗಿದೆ ಅಂತ ಅಂದರೆ ಏನಾಗುತ್ತೆ? 100ನೇ ತೊಗೊಳ್ತಾರೆ, ಅವಾಗ 51 ಆಗುತ್ತೆ. ಇದು ಎಫೆಕ್ಟಿವ್ ಮೆಜಾರಿಟಿ. ಅಂದರೆ ಡಿಫ್ರೆನ್ಸ್ ಏನು ಅಂತ ಅಂದರೆ ವೇಕೆನ್ಸಿನ ಎಲಿಮಿನೇಟ್ ಮಾಡ್ತಾರೆ. ವೇಕೆನ್ಸಿ ಇತ್ತು ಅಂದರೆ MP ಸೀಟ್ ವೇಕೆನ್ಸಿ ಇತ್ತು ಅಂತ ಅಂದರೆ ರಾಜ್ಯಸಭೆಯಲ್ಲಿ ಏನು ತೊಗೊಳ್ತಾರೆ? ಅದನ್ನ ಎಲಿಮಿನೇಟ್ ಮಾಡಿ ಮೆಜಾರಿಟಿನ ತೊಗೊಳ್ತಾರೆ. ಮೆಜಾರಿಟಿ ಕ್ಯಾಲ್ಕುಲೇಟ್ ಮಾಡೋದು ಸಿಂಪಲ್, ಹಾಫು ಪ್ಲಸ್ 1 ಅಟ್ಲೀಸ್ಟ್. ಓಕೆನಾ? ಎಫೆಕ್ಟಿವ್ ಮೆಜಾರಿಟಿ ಅಂತ ಅಂದರೆ ಏನು ತೊಗೊಳ್ತಾರೆ? ಮೈನಸ್ ವೇಕೆಂಟ್ ಸೀಟ್ಸ್ನ ತೊಗೊಳ್ತಾರೆ. ನೆಕ್ಸ್ಟ್ ಗೊತ್ತಾಯಿತು ಅಂದ್ಕೊಳ್ತೀನಿ. ನೆಕ್ಸ್ಟ್ ಸಿಂಪಲ್ ಮೆಜಾರಿಟಿ ಇದು ತುಂಬ ಸಿಂಪಲ್. ಏನು ಅಂತ ಅಂದರೆ ಇವಾಗ ಅಂದರೆ ಯಾವುದೋ ಡಿಸಿಷನ್ ತೊಗೊಳೋದಕ್ಕೆ ಏನಾಗುತ್ತೆ? ಸೆಷನಿಗೆ ಬರುತ್ತೆ ಅಂತ ಅಂದರೆ ಇವಾಗ ಯಾವುದ್ರ ಡಿಸಿಷನ್ ತೊಗೊಳ್ತಿದ್ದಾರೆ? ವೈಸ್ ಪ್ರೆಸಿಡೆಂಟ್ ರಿಮೂವಲ್ ಡಿಸಿಷನ್ ತೊಗೊಳ್ತಿದ್ದಾರೆ. ರೆಸೊಲ್ಯೂಷನ್ನ ಪಾಸ್ ಮಾಡಬೇಕು ಅನ್ನೋದು ಡಿಸಿಷನ್ ಬಗ್ಗೆ ತೊಗೊಳ್ತಾ ಇದ್ದಾರೆ. ಇವಾಗ ಅಂದರೆ ಏನಾಗಬೇಕು? ಹೌಸು ಅಸೆಂಬಲ್ ಆಗಬೇಕು, ಅಥವಾ ಸೆಷನ್ ಅಂತ ಕರಿತೀವಿ. ಅಸೆಂಬಲ್ ಆದಾಗ ಎಷ್ಟು ಜನ ಮೆಂಬರ್ಸ್ ಇರ್ತಾರೆ ಪ್ರೆಸೆಂಟ್, ಎಷ್ಟು ಜನ ವೋಟ್ ಮಾಡ್ತಾರೆ, ಟೋಟಲ್ ಸ್ಟ್ರೆಂತ್ ತೊಗೊಳ್ಳೋದಿಲ್ಲ. ಎಷ್ಟು ಜನ ಪ್ರೆಸೆಂಟ್ ಇರ್ತಾರೆ, ಎಷ್ಟು MPs ಬಂದಿರ್ತಾರೆ. ಎಲ್ಲ ಸೆಷನ್ಗೆ MPs ಬಂದಿರೋದಿಲ್ಲ, ಪ್ರತಿಯೊಬ್ಬ MPs ಬರೋದಿಲ್ಲ, ಆಯಿತಾ? ಸೊ ಇವಾಗ ಏನಾಗುತ್ತೆ? ಅದಕ್ಕೋಸ್ಕರ ಎಷ್ಟು MPs ಬಂದಿರ್ತಾರೆ, ಎಷ್ಟು MPs ವೋಟ್ ಮಾಡಿರ್ತಾರೆ ಅದನ್ನು ತೊಗೊಳ್ತಾರೆ, ಆ ನಂಬರ್ಸ್ನ. ಫಾರ್ ಎಕ್ಸಾಂಪಲ್ ಇದ್ರದ್ದು 200 ಅಂದ್ಕೊಳ್ಳೋಣ, 140 ಮೆಂಬರ್ಸ್ ಪ್ರೆಸೆಂಟ್ ಇದ್ದಾರೆ ಅಂದ್ಕೊಳ್ಳೋಣ. ಓಕೆನಾ? ಪ್ರೆಸೆಂಟ್ ಇದ್ದಾರೆ. ಓಕೆನಾ? ಟೋಟಲ್ ಸ್ಟ್ರೆಂತ್ ಎಷ್ಟು? 200 ಅಂದ್ಕೊಳ್ಳೋಣ ಲೋಕಸಭೆದು. ಜನರಲ್ ಆ್ಯಕ್ಚುಲಿ 545 ಅಲ್ವಾ ಟೋಟಲ್ ಸ್ಟ್ರೆಂತ್, ನಾನು ಕ್ಯಾಲ್ಕುಲೇಷನ್ ತೊಗೊಂಡು. ಓಕೆ, 140 ಮೆಂಬರ್ಸ್ ಪ್ರೆಸೆಂಟ್ ಇದ್ದಾರೆ, ವೋಟ್ ಮಾಡಿದ್ದಾರೆ ಅಂದ್ಕೊಳ್ಳೋಣ. ಇದನ್ನು ತೊಗೊಳ್ತಾರೆ, 200 ತೊಗೊಳ್ಳೋದಿಲ್ಲ. ಓಕೆನಾ? ಎಷ್ಟು ಜನ ಪ್ರೆಸೆಂಟ್ ಇದ್ದಾರೆ, ಎಷ್ಟು ಜನ ವೋಟ್ ಮಾಡಿದ್ದಾರೆ ಅನ್ನೋದನ್ನ ತೊಗೊಳ್ತಾರೆ. ಇವಾಗ ಎಷ್ಟಾಗುತ್ತೆ? 70 ಅಲ್ವಾ, ಹಾಫು ಪ್ಲಸ್ 1, 71 ಏನಾಗಬೇಕು? ಸಪೋರ್ಟ್ ಬೇಕು, ಪಾಸ್ ಮಾಡಬೇಕು ಅಂದರೆ. ಗೊತ್ತಾಯ್ತಲ್ವ? ಓಕೆ, ಇಷ್ಟು ಕ್ಲಿಯರ್ ಆಯಿತು ಅಂದ್ಕೊಳ್ಳಿ. ಇವಾಗ ಈ ಮೆಜಾರಿಟಿ ಒಂದಿಗೆ, ಎಫೆಕ್ಟಿವ್ ಮೆಜಾರಿಟಿ, ಸಿಂಪಲ್ ಮೆಜಾರಿಟಿ ಒಂದಿಗೆ ಪಾಸ್ ಮಾಡ್ತು ಅಂತ ಅಂದರೆ ಏನಾಗುತ್ತೆ? ಎರಡೂ ಹೌಸ್ ಪಾಸ್ ಮಾಡಿದ್ರು ಅಂದರೆ ವೈಸ್ ಪ್ರೆಸಿಡೆಂಟ್ ರಿಮೂವ್ ಆದರು ಅಂತ ಅರ್ಥ. ಓಕೆ, ಹಾಗೆ ಕ್ವಿಕ್ಕಾಗಿ ರಿವೈಸ್ ಮಾಡೋಣ ಏನೇನು ಮಾಡಿದ್ವಿ ಅಂತಂದರೆ. ನೋಡಿ, 5 ಇಯರ್ 10 ಇಯರು. ಓಕೆನಾ? ಯಾವಾಗ ವೇಕೆನ್ಸಿ ಆಗುತ್ತೆ? ರೆಸಿಗ್ನೇಷನ್, ಡೈ ಆದಮೇಲೆ ರಿಮೂವಲ್. ಇದನ್ನು ಫೋಕಸ್ ಮಾಡಿದ್ವಿ. ಏನು ಅಂತ ಅಂದರೆ ರೆಸೊಲ್ಯೂಷನ್ ಪಾಸ್ ಆಗೋದೇ ಎಲ್ಲಿ? ರಾಜ್ಯಸಭೆದಲ್ಲಿ ಪಾಸ್ ಆಯಿತು ಅಂದರೆ ಲೋಕಸಭೆದಲ್ಲಿ ಆಗುತ್ತೆ. ಎರಡೂ ಪಾಸ್ ಮಾಡಿದ್ವು ಅಂತ ಅಂದರೆ ಏನಾಗುತ್ತೆ? ರಿಮೂವ್ ಅಂತ ಅರ್ಥ. ರಾಜ್ಯಸಭೆಯಲ್ಲಿ ಏನು ಬೇಕಾಗುತ್ತೆ? ಮೆಜಾರಿಟಿ, ಎಫೆಕ್ಟಿವ್ ಮೆಜಾರಿಟಿ. ಲೋಕಸಭೆಯಲ್ಲಿ ಯಾವ ಮೆಜಾರಿಟಿ ಬೇಕಾಗುತ್ತೆ? ಸಿಂಪಲ್ ಮೆಜಾರಿಟಿ ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಡಿಫ್ರೆನ್ಸ್ ಏನು ಅಂತಂದು, ಇನ್ನೊಂದು ಡಿಫ್ರೆನ್ಸ್ ಏನು ಅಂತ ಅಂದರೆ, ಪ್ರೆಸಿಡೆಂಟ್ನ ರಿಮೂವ್ ಮಾಡೋದು ಕೂಡ ಪಾರ್ಲಿಮೆಂಟೇ. ಓಕೆನಾ? ಇಲ್ಲೂ ಕೂಡ ಪಾರ್ಲಿಮೆಂಟ್ ವೈಸ್ ಪ್ರೆಸಿಡೆಂಟ್ನ ರಿಮೂವ್ ಮಾಡೋದು. ಈ ಪಾರ್ಲಿಮೆಂಟು ರಿಮೂವ್ ಮಾಡೋದು, ಪಾರ್ಲಿಮೆಂಟ್ ಇದೆ ಅಲ್ವಾ, ಪಾರ್ಲಿಮೆಂಟು ರಿಮೂವ್ ಮಾಡೋದಿಲ್ಲಿ ಡಿಫ್ರೆಂಟ್ ಮೆಜಾರಿಟಿ ಇದೆ ವೈಸ್ ಪ್ರೆಸಿಡೆಂಟ್. ಇಲ್ಲಿ ಏನಾಗುತ್ತೆ ಅಂತ ಅಂದರೆ, ಪ್ರೆಸಿಡೆಂಟ್ನ ರಿಮೂವ್ ಮಾಡೋದು ಪಾರ್ಲಿಮೆಂಟು ಅಲ್ವಾ, ಪ್ರೆಸಿಡೆಂಟ್ನ ರಿಮೂವ್ ಮಾಡೋದಕ್ಕೆ ಸ್ಪೆಷಲ್ ಮೆಜಾರಿಟಿ ಅಂತ ಬೇಕಾಗುತ್ತೆ. ಓಕೆನಾ? ಇದು ಡಿಫ್ರೆಂಟ್ ಮೆಜಾರಿಟಿ. ಓಕೆನಾ? ಸ್ಪೆಷಲ್ ಮೆಜಾರಿಟಿ ಬೇಕಾಗುತ್ತೆ.